ಕೂಲಿ ಹೆಸರಿನಲ್ಲಿ ಕನ್ನಡಿಗ ಪ್ರೇಕ್ಷಕರ ದರೋಡೆ ಆಗ್ತಾ ಇದೆ. ಮತ್ತೊಮ್ಮೆ ಮಗದೊಮ್ಮೆ ಎಷ್ಟು ಸಲ ಹೇಳಿದ್ರು ಅಷ್ಟೇ, ಕರ್ನಾಟಕದ ಸಿನಿಮಾ ಪ್ರೇಕ್ಷಕರನ್ನ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ತಗೊಂಡಿದ್ದಾರೆ ದೇಶದ ಎಲ್ಲ ಭಾಷೆಯ ಸಿನಿಮಾ ಇಂಡಸ್ಟ್ರಿಯವರು. ಈಗ ನೋಡಿ, ಈ ಸ್ವಾತಂತ್ರ್ಯೋತ್ಸವಕ್ಕೆ ರಿಲೀಸ್ ಆಗ್ತಿರೋ ಎರಡು ದೊಡ್ಡ ಸಿನಿಮಾ, ಒಂದು ಕೂಲಿ, ಇನ್ನೊಂದು ವಾರ್ 2. ಕೂಲಿ ಚಿತ್ರದಲ್ಲಿ ಇದೇ ಮೊದಲ ಬಾರಿಗೆ ರಜನಿಕಾಂತ್ ಮತ್ತು ನಾಗಾರ್ಜುನ ಒಟ್ಟಿಗೆ ನಟಿಸಿದ್ದಾರೆ. ಜೊತೆಗೆ ಉಪೇಂದ್ರ, ಅಮೀರ್ ಖಾನ್, ರಚಿತಾರಾಮ್ ಅವರು ಇದ್ದಾರೆ. ರಜನಿಕಾಂತ್ ಸಿನಿಮಾ ಅಂದಮೇಲೆ ಕ್ರೇಜ್ ಕಾಮನ್. ರಜನಿ ಜೊತೆಗೆ ಬೇರೆ ಬೇರೆ ಸ್ಟಾರ್ ನಟರು ಇದ್ದಾಗ ಸಹಜವಾಗಿಯೇ ಡಬಲ್ ತ್ರಿಬಲ್ ಆಗಿದೆ ಕ್ರೇಜ್. ಆದರೆ ಅದರ ಹೊಡೆತ ಕೇವಲ ಕರ್ನಾಟಕ ಪ್ರೇಕ್ಷಕರ ಮೇಲೆ ಬಿದ್ದಿದೆ. ಯಾಕಂದರೆ ಕರ್ನಾಟಕದ ಪ್ರೇಕ್ಷಕರು ಅಂದರೆ ಕೇಳಿದಷ್ಟು ದುಡ್ಡು ಕೊಡೋ ಕುಬೇರರು ಕಣ್ರಿ. ಆದರೆ ತಮಿಳುನಾಡು, ತೆಲಂಗಾಣ, ಆಂಧ್ರದ ಪ್ರೇಕ್ಷಕರು ಬಡವರು. ಪಾಪ, ಅವರಿಗೆ ಜಾಸ್ತಿ ದುಡ್ಡು ಕೊಡೋ ತಾಕತ್ತಿಲ್ಲ. ಸಿನಿಮಾ ಪ್ರೊಡಕ್ಷನ್ ಸಂಸ್ಥೆ ಚೆನ್ನೈದು. ಹೀರೋ ತಮಿಳುನಾಡಿನ ಸೂಪರ್ ಸ್ಟಾರ್, ಜೊತೆಗೆ ನಿಂತಿರೋದು ತೆಲುಗಿನ ಸೂಪರ್ ಸ್ಟಾರ್. ಆದರೆ ಅಲ್ಲೆಲ್ಲ ಬೇಕಾಬಿಟ್ಟಿರ್ ಟಿಕೆಟ್ ರೇಟ್ ಏರ್ಸೋ ಹಾಗಿಲ್ಲ. ಆದರೆ ಕರ್ನಾಟಕದಲ್ಲಿ ಹಾಗಲ್ಲ. ಯಾರು ಎಷ್ಟು ಬೇಕಾದರೂ ಟಿಕೆಟ್ ದರ ಏರಿಸಬಹುದು. ಸಿನಿಮಾ ಸ್ಟಾರ್ಸ್, ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಗಳ ರಾಜ್ಯದಲ್ಲಿ ದರೋಡೆ ಮಾಡೋದಕ್ಕೆ ಆಗಲ್ಲ. ಕರ್ನಾಟಕದಲ್ಲಿ ಮಾತ್ರ ದರೋಡೆ, ಲೂಟಿ ಎಲ್ಲನೂ ಮಾಡಬಹುದು. ಈ ಕೂಲಿ ಚಿತ್ರದ ಟಿಕೆಟ್ ರೇಟ್ ಕರ್ನಾಟಕದಲ್ಲಿ 2,000 ರೂಪಾಯಿ ಬಾರ್ಡರ್ ದಾಟಿದೆ. ರಾಜ್ಯ ಸರ್ಕಾರ ಜಾರಿಗೆ ತರ್ತೇನೆ ಅಂತ ಹೇಳಿರೋ 200 ರೂಪಾಯಿ ನಿರ್ಬಂಧ ಇನ್ನೂ ಪೇಪರುಗಳಲ್ಲೇ ಇದೆ, ಜಾರಿ ಆಗಿಲ್ಲ. ಕರ್ನಾಟಕದ ಯಾವ ಸಿಂಗಲ್ ಸ್ಕ್ರೀನ್ ಮಲ್ಟಿಪ್ಲೆಕ್ಸ್ಗಳಲ್ಲೂ 200 ರೂಪಾಯಿಗೆ ಕೂಲಿ ಟಿಕೆಟ್ ಸಿಕ್ಕೋದಿಲ್ಲ. ಇನ್ನೊಂದು ಕಾಮಿಡಿ ಗೊತ್ತಾ? ಇತ್ತೀಚೆಗೆ 200 ರೂಪಾಯಿ ಟಿಕೆಟ್ ದರ ಮಿತಿ ಕುರಿತಂತೆ ಅಧಿಸೂಚನೆ ಹೊರಡಿಸಿದ್ದ ರಾಜ್ಯ ಸರ್ಕಾರ, ಆಕ್ಷೇಪಗಳಿದ್ರೆ ಜುಲೈ 30ರ ಒಳಗೆ ಸಲ್ಲಿಸಿ ಅಂತ ಹೇಳಿತ್ತು. ಆ ಅಧಿಸೂಚನೆ ಬಂದಿದ್ದೇ ತಡ, ಎದ್ನೋ ಬಿದ್ನೋ ಅನ್ನೋ ಹಾಗೆ ತರಾತುರಿನಲ್ಲಿ ಪ್ರೆಸ್ ಮೀಟ್ ಮಾಡಿ ಅಭಿನಂದನಾ ಸುದ್ದಿಗೋಷ್ಠಿ ಕರೆದಿದ್ದ ಫಿಲಿಂ ಚೇಂಬರ್ ಅಧ್ಯಕ್ಷ ನರಸಿಂಹಲು ಯಾರೂ ಆಕ್ಷೇಪಣೆ ಸಲ್ಲಿಸಬೇಡಿ ಅಂದಿದ್ರು. ಕನ್ನಡ ಚಿತ್ರರಂಗ ಉಳಿಯೋಕೆ ಬೆಳೆಯೋಕೆ ಈ 200 ರೂಪಾಯಿ ಟಿಕೆಟ್ ಒಳ್ಳೇದು ಕಣ್ರಿ ಎಂದಿದ್ರು. ಈಗ ನೋಡಿದರೆ ನರಸಿಂಹಲು ಅವರ ಓನರ್ಶಿಪ್ ಇರೋ ವೈಭವಿ ಚಿತ್ರಮಂದಿರದಲ್ಲೇ ಟಿಕೆಟ್ ದರ 800 ರೂಪಾಯಿ ಬಾರ್ಡರ್ ದಾಟಿದೆ. 200 ರೂಪಾಯಿಗೆ ಅಲ್ಲಿನೂ ಟಿಕೆಟ್ ಸಿಕ್ಕಲ್ಲ. ಕೂಲಿ ಸಿನಿಮಾ ಶೋಗಳು ಆಗಸ್ಟ್ 14ರ ಮುಂಜಾನೆ 6:30ಕ್ಕೆ ಶುರುವಾಗುತ್ತವೆ. 200 ರೂಪಾಯಿಗೆ ಕೆಳ ದರ್ಜೆ ಟಿಕೆಟ್ ಕೂಡ ಸಿಗ್ತಿಲ್ಲ. 500 ರೂಪಾಯಿ, 800 ರೂಪಾಯಿ, 1,000, 1,500 ಎಲ್ಲ ರೇಟ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಹೋಗಲಿ, ಇದ್ರ ಬಗ್ಗೆ ಚೇಂಬರ್ನವ್ರಿಗೆ ದೂರ ಹೇಳೋಣ ಅಂದರೆ ಚೇಂಬರ್ ಅಧ್ಯಕ್ಷರ ಥಿಯೇಟರಲ್ಲೇ ಲೂಟಿ ಆಗ್ತಾ ಇದೆ. ಅಂದ ಹಾಗೆ ಇದು ಕೇವಲ ರಜನಿಕಾಂತ್ ಅಭಿನಯದ ಕೂಲಿ ಚಿತ್ರಕ್ಕಷ್ಟೇ ಅಲ್ಲ, ಹಿಂದಿ ತೆಲುಗಿನಲ್ಲಿ ಬರ್ತಾ ಇರೋ ಜೂನಿಯರ್ NTR, ಹೃತಿಕ್ ರೋಷನ್ ಅಭಿನಯದ ವಾರ್ 2 ಚಿತ್ರದ್ದು ಇದೇ ಕಥೆ. ಕನ್ನಡ ಸಿನಿಮಾ ಪ್ರೇಕ್ಷಕರನ್ನ ಲೂಟಿ ಮಾಡಿ ಮಾಡಿ ಕರ್ನಾಟಕದ ಜನ, ಅದರಲ್ಲೂ ಕನ್ನಡದವರು, ಥಿಯೇಟರಿಗೆ ಬರೋದನ್ನೇ ಬಿಡೋ ಹಾಗೆ ಮಾಡ್ತಿದ್ದಾರೆ. ಅದಕ್ಕೆ ಚೇಂಬರಿನವರ ಕೃಪಾ ಕಟಾಕ್ಷನೂ ಇದೆ. ಇನ್ಮೇಲೆ ನರಸಿಂಹಲು ಅವರು ಅದು ಹೇಗೆ ಬೇರೆಯವರಿಗೆ ಬುದ್ಧಿ ಹೇಳ್ತಾರೆ, ಯಾವ ಮುಖ ಇಟ್ಕೊಂಡು ಬುದ್ಧಿ ಹೇಳ್ತಾರೆ?